ಇವತ್ತು ಹಲಸಿನ ಸೊಳ್ಳೆದ್ದು ದೋಸೆ ಮಾಡುವಂತಿದ್ದೇನೆ. ಗಾರಿಗೆ ಹೇಳ್ತಾರೆ. ಅದಕ್ಕೆ 2 ಲೋಟ ಅಕ್ಕಿ ಹಾಕಿಟ್ಟಿದ್ದೇನೆ ಬೆಳ್ತಿಗೆ. ಮುಂಚೆ ನೆನೆಸಿಟ್ಟು 4-5 ಗಂಟೆ ಆಯಿತು ಹಾಕಿ. ಅದನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕುವ. ಹೆಚ್ಚು ನೀರು ಹಾಕಬೇಡಿ, ಯಾಕೆಂದರೆ ಮತ್ತೆ ಸೋಳೆ ಹಾಕಲಿಕ್ಕೆ ಉಂಟು. ಸ್ವಲ್ಪ ಸಣ್ಣ ಆದ ನಂತರ ಸೋಳೆ ಹಾಕಲಿಕ್ಕೆ ಉಂಟು. ಅದಕ್ಕೆ ಸಣ್ಣ ಆಗ್ತಾ ಬಂತು. ಇನ್ನು ಈ ಸೋಳೆಯನ್ನು ಹಾಕುವ. ಹಲಸಿನ ಸೋಳೆ ಉಂಟಲ್ಲ, ಅದನ್ನು ಹಾಕುವ ಸ್ವಲ್ಪ ಸ್ವಲ್ಪ. ನಂತರ 1/4 ಗಡಿಯಷ್ಟು ತೆಂಗಿನಕಾಯಿ, ಮತ್ತು 4-5 ಒಳ್ಳೆ ಮೆಣಸು ಕಾಳು. ಏಕೆಂದರೆ ಅದು ಮಳೆಗಾಲದ ಹಲಸಿನ ಹಣ್ಣು ಅಲ್ಲ, ಶೀತ ಒಂದು ವೇಳೆ ಆದರೆ ಅಂತೇಳಿ ಸಣ್ಣ ಆಗ್ತಾ ಉಂಟು. ಅದಕ್ಕೆ ಒಂದು ಪೀಸ್ನಷ್ಟು ಬೆಲ್ಲ, ಸ್ವೀಟಿಗೆ ತಕ್ಕ ಹಾಗೆ. ಕೆಲವು ಸಲ ಪೀಸ್ ಇದು ಸೋಳೆ ಒಳ್ಳೆದಿದ್ದರೆ ಸಿಹಿ ಇದ್ದರೆ ಬೇಕು ಅಂತಿಲ್ಲ, ಸಿಹಿ ಚಪ್ಪೆ ಇದ್ದರೆ ಬೇಕಾಗ್ತದೆ. ಮತ್ತು ಅರ್ಧ ಸ್ಪೂನ್ನಷ್ಟು ಉಪ್ಪು, 1/4 ಸ್ಪೂನ್ನಷ್ಟು ಅರಿಶಿನ. ಯಾಕೆಂದರೆ ಪಕ್ಕ ಒಂದು ವೇಳೆ ಹಲಸಿನ ಸ್ವಲ್ಪ ನಂಜಿ ಜಾಸ್ತಿ, ಕೆಲವರಿಗೆ ಆಗುವುದಿಲ್ಲ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿದರೆ ಕಲರ್ ಸಹ ಚೆಂದ ಬರ್ತದೆ, ಮತ್ತು ಜೀವಕ್ಕೆ ಸಹ ಒಳ್ಳೆಯದಲ್ಲ ಅರಿಶಿನ. ಗ್ಯಾಸ್ ಆನ್ ಮಾಡುವ. ಇದು ಕಬ್ಬಿಣದ್ದು ಕಾವಲಿ. ಇದರಲ್ಲಿ ದೋಸೆ, ಚಪಾತಿ ಯಾವುದು ಸಹ ಫ್ರೈ ಎಲ್ಲ ಮಾಡೋದಾದರೆ ಇದರಲ್ಲಿ ಒಳ್ಳೆ ಆಗ್ತದೆ. ಜಿಗುಜ್ಜೆ ಫ್ರೈ ಎಲ್ಲ ಮಾಡೋದಾದರೆ ತುಪ್ಪ ಸವರುವ. ಹಲಸಿನ ಹಣ್ಣಿಗೆ ಬಿಸಿ ಆಯಿತು ಕಾವಲಿ. ಇದು ಹಲಸಿನ ಹಣ್ಣು ಗಾರಿಗೆ ಸಹ ಹೇಳ್ತಾರೆ, ದೋಸೆ ಸಹ ಹೇಳ್ತಾರೆ. ಸ್ವಲ್ಪ ತುಪ್ಪ ಹಾಕಬೇಕಾಯ್ತಾ ಪರಿಮಳಕ್ಕೆ. ಮುಚ್ಚುವ. ಕಾಯ್ತಾ ಬಂತು, ತೆಗೆಯುವ. ಎದ್ದು ಕಾಯ್ತಾ ಕಬ್ಬಿಣ ಕಾವಲಿ ಒಳ್ಳೆ ಆಗ್ತದೆ, ಮತ್ತು ರುಚಿ ಸಹ ಪರಿಮಳ ಸಹ. ಅದಕ್ಕೆ ಸ್ವಲ್ಪ ತುಪ್ಪ ಸಹ ಬೀಳಬೇಕು, ಭಾರಿ ಒಳ್ಳೆ ಆಗ್ತದೆ. ಕಾದಿದೆ, ಒಳ್ಳೆ ಆಗಿದೆ. ನಾನು ಸೋಡಾ ಎಲ್ಲ ಹಾಕುವುದಿಲ್ಲ, ಕೆಲವರು ಸೋಡಾ ಎಲ್ಲ ಹಾಕ್ತಾರೆ. ಸೋಡಾ ಹಾಕಿದ್ರೆ ಸ್ವಲ್ಪ ಹೋಲೆಲ್ಲ ಜಾಸ್ತಿ ಬರ್ತದೆ, ಹೊಟ್ಟೆ ಬರ್ತದೆ. ನಾನು ಸೋಡೆಲ್ಲ ಒಳ್ಳೆಯದಲ್ಲ ಜೀವಕ್ಕೆ ಅಂತೇಳಿ ನಾನು ಹಾಕುವುದಿಲ್ಲ. ಸ್ವಲ್ಪ ತುಪ್ಪ ಹಾಕಿ, ತುಪ್ಪದವೇ ಪರಿಮಳದು. ದೋಸೆಗೊಂದು ಚಟ್ನಿ ಬೇಕಲ್ಲ, ಹಾಗಿದು ಹುರಿದಿಟ್ಟ ಮೆಣಸು ಉದ್ದ ಮತ್ತು ಗಿಡ್ಡ, ಸ್ವಲ್ಪ ತೆಂಗಿನಕಾಯಿ, 1/4 ಗಡಿ ಅಂದರೆ ಬೇಕಾದಷ್ಟು. ನಮಗೆ ತುಂಬ ಜನ ಇದ್ದರೆ ಒಂದು ಅರ್ಧ ಗಡಿ, ನಾನೊಂದು 1/4 ಗಡಿ. ಮತ್ತು ಕಲ್ಲುಪ್ಪು 1 ಸ್ಪೂನು ಟೇಸ್ಟಿಗೆ ತಕ್ಕ. ಇದು ಬೆಳ್ಳುಳ್ಳಿ ಚಟ್ನಿ, ಅಂದರೆ 1-2 ಎಸಳು, 2-3 ಎಸಳು ಬೆಳ್ಳುಳ್ಳಿ, ಅದು 2 ಪರಿಮಳ ಬರ್ತದೆ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಚಟ್ನಿ ರೆಡಿ ಆಯಿತು. ಇನ್ನು ಟೇಸ್ಟ್ ನೋಡುವ.